ದೇಶದಲ್ಲಿ ವಿಧಾನಸಭಾಧ್ಯಕ್ಷರು ಈ ಬಗ್ಗೆ ವ್ಯವಹರಿಸತಕ್ಕದ್ದು ಅಂತ. ಈಗ ಆಲ್ರೆಡಿ 24 ಗಂಟೆ ಆಗೋಯ್ತು, 24 ಗಂಟೆ ಆಯಿತು. ಇದು ಬಹಳ ಸೀರಿಯಸ್. ಯಾಕಂದ್ರೆ ಈ ಸದನಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆ ಆಗೋಯ್ತು. ಯಾವತ್ತೂ ಈ ತರದ ಘಟನೆ ನಡೆದೇ ಇಲ್ಲ. ಕಪ್ಪು ಚುಕ್ಕೆ ಇದು ಸದನಕ್ಕೆ. ಆ ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ. ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆಗ ಮಾತ್ರ ಸದನಕ್ಕೆ ಗೌರವ ಬರ್ತೈತೆ. ಆ ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮುಂದೆ ಇದೇ ಒಂದು ರೂಲಿಂಗ್ ಆಗೋಗ್ತದೆ. ಯಾರೇ ಇರ್ಬೋದು, ಅಧಿಕಾರದಲ್ಲಿ ಇರೋದು ಯಾರು ಶಾಶ್ವತ ಅಲ್ಲ. ಅದರಿಂದ ಅಧ್ಯಕ್ಷರೇ, ಇಲ್ಲಿ ಈ ಒಂದು ಪರಮೋಚ್ಚ ವೇದಿಕೆ ಏನಿದೆ ರಾಜ್ಯಪಾಲರದ್ದು, ಅದಕ್ಕೆ ಇವತ್ತು ತಪ್ಪು ಮಾಡಿದವರಿಗೆ ನಾವು ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಅದು ಅಪರಾಧ ಆಗ್ತದೆ. ಅಪರಾಧನೂ ಆಗ್ತದೆ. ತಡ ಮಾಡಿದ್ರೆ ನೀವು ಅಪರಾಧ ಮಾಡ್ದಂಗೆ ಆಗ್ತದೆ. ಯಾವುದೇ ಕಾರಣಕ್ಕೂ ಆಗಬಾರ್ದು. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಇಡೀ ಸದನ ಆಗಿರೋ ಘಟನೆ ಬಗ್ಗೆ ವಿಷಾದವನ್ನ ವ್ಯಕ್ತ ಮಾಡಬೇಕು. ಇಡೀ ಸದನ ಖಂಡಿಸ್ಬೇಕು. ಇದನ್ನ ಇಡೀ ಸದನ ಖಂಡಿಸ್ಬೇಕು. ಹಿಂಗಾಗಿರೋದು. ಆಮೇಲೆ ನೀವು ತೀರ್ಪು ಕೊಡಿ. ಆದ್ರೆ ನಡೆದಿರೋ ಘಟನೆ ಬಗ್ಗೆ ಇಡೀ ಸದನ ಖಂಡಿಸ್ಬೇಕು. ಮೊದಲ ಆಗ್ರಹ ನನ್ನದು. ಎರಡನೇದು, ನೀವು ತೀರ್ಪನ್ನ ಇಮಿಡಿಯೇಟ್ ಆಗಿ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀವಿ.